ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಲ್ಲವಿ ಕಿಚನ್ ಆ್ಯಂಡ್ ವ್ಲಾಗ್ಸ್. ಬನ್ನಿ, ಇವತ್ತು ನಾನು ನಿಮಗೆ ಒಂದು ಆರೋಗ್ಯಕರವಾಗಿರುವಂತಹ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಅದೇ ಗಿಣ್ಣ ಮಾಡೋದು ಹೇಗೆ ಅಂತೇಳಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಆರೋಗ್ಯದ ವಿಚಾರಕ್ಕೆ ಬಂದರೆ ಇದರಲ್ಲಿ ಪೌಷ್ಟಿಕಾಂಶಗಳು ತುಂಬಾ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ಒಂದು 3 ರಿಂದ 4 ಅಚ್ಚುವಷ್ಟು ಬೆಲ್ಲನ ನಾನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ನಂತರ ಸ್ವಲ್ಪನೇ ನೀರು ಹಾಕೊಂಡು ಅದನ್ನು ಕರಗಿಸ್ಕೊತಾ ಇದ್ದೀನಿ. ಈ ಗಿಣ್ಣನ ಹಸು ಕರು ಹಾಕಿದ 3 ದಿನದಲ್ಲಿ ಮಾಡ್ತಾರೆ. ಹಾಗೆ ಇದ್ರ ಜೊತೆಗೆ ನಾನು ಹಸು ಕರು ಹಾಕಿದ ಮೊದಲನೇ ಹಾಲು ಮತ್ತು 2ನೇ ದಿನದ ಹಾಲು ಎರಡನ್ನೂ ಸೇರಿಸಿ ಗಿಣ್ಣ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಚಮಚದಲ್ಲೋ ಅಥವಾ ನೀವು ವಿಸ್ಕರ್ ಇದ್ದರೆ ಅದರಲ್ಲೂ ಚೆನ್ನಾಗಿ ಇದನ್ನು ಬೆಲ್ಲನ ಕರಗಿಸ್ಕೊಬೇಕು. ಬೆಲ್ಲ ಎಲ್ಲ ಸ್ವಲ್ಪ ನೀರಲ್ಲೇ ಚೆನ್ನಾಗಿ ಕರಗಬೇಕು. ಒಂದು 5 ರಿಂದ 10 ನಿಮಿಷ ನೀವು ಈ ರೀತಿ ಕೈನಲ್ಲೇ ಈ ರೀತಿ ಕರಗಿಸ್ಕೊಂಬಿಡಿ. ಎಲ್ಲ ಪೂರ್ತಿ ನೋಡಿ ಈ ರೀತಿ ಕರ್ಗಾಗಿದೆ. ಈಗ ಇದ್ರ ಜೊತೆಗೆ ನಾನು ಹಸು ಕರು ಹಾಕಿದ್ದು 2ನೇ ದಿನದ ಹಾಲನ್ನು ಹಾಕ್ತಾಯಿದ್ದೀನಿ. ಅದು 1 ವಾರದವರೆಗೂ ಗಿಣ್ಣ ಮಾಡ್ತಾರೆ. ನಮ್ಮ ಮನೆಯಲ್ಲೂ ಕೂಡ ಹಾಕಿತ್ತು, ಅದರಿಂದ ನಾನು ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಹಾಕ್ತಾ ಇರೋದು ನಾನು ಯೆಲ್ಲೋ ಕಲರ್ ಇರುತ್ತೆ. ಇದು ಕರು ಹಾಕಿದ್ದು ಫಸ್ಟ್ನೇ ಹಾಲು, ಮೊದಲನೇ ಸಲ ಹಾಲು ಕರಿತೀವಲ್ಲ ಇದನ್ನು ಗೀವಿನ ಹಾಲು ಅಂತ ಕರೀತಾರೆ. ಅದನ್ನು 2 ಲೋಟದಷ್ಟು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದು ಜಾಲ್ರಿನಲ್ಲಿ ಸೋಸ್ಕೊಬಿಡೋಣ. ಬೆಲ್ಲದಲ್ಲಿರೋ ಕಸ ಆಗಿರ್ಬೋದು, ಹಾಲಲ್ಲಿರೋ ಕಸ ಎಲ್ಲ ಬಂದ್ಬಿಡುತ್ತೆ. ಅದರಿಂದ ನಾವು ಸ್ವಲ್ಪ ಒಂದ್ಸಲ ಸೋಸ್ಕೊಳ್ಳೇಬೇಕು ಗಿಣ್ಣ ಮಾಡೋಕೆ ಮುಂಚೆ. ಈಗೆಲ್ಲ ನಾನು ನೀಟಾಗಿ ಸೋಸ್ಕೊತಾ ಇದ್ದೀನಿ. ಈ ಗಿಣ್ಣ ತಿನ್ನೋದ್ರಿಂದ ಹಲವಾರು ಪ್ರಯೋಜನಗಳಿದೆ. ಇದರಲ್ಲಿ ಹಲವಾರು ಪೌಷ್ಟಿಕಾಂಶಗಳು, ಖನಿಜಾಂಶಗಳು ಕೂಡ ಇದೆ. ಹಾಗೆ ರೋಗ ನಿರೋಧಕ ಶಕ್ತಿನೂ ಕೂಡ ಜಾಸ್ತಿ ಮಾಡುತ್ತೆ ಇದು ಅಂತಲೇ ಹೇಳ್ಬೋದು. ತಾಯಿಗೆ ಮಗು ಹುಟ್ಟಿದ ತಕ್ಷಣ ಹೇಗೆ ಮೊದಲನೇ ಹಾಲು ಮುಖ್ಯನೋ ಅದೇ ರೀತಿ ಇದೆ ಈ ಹಾಲು ಕೂಡ. ತುಂಬ ಹಲವಾರು ಪೌಷ್ಟಿಕಾಂಶ ಹೊಂದಿರುತ್ತೆ. ಈಗ ನೋಡಿ, ಕೊನೆಯಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಮೇಲ್ಗಡೆ ಈ ರೀತಿ ಡಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಕುಕ್ಕರ್ನಲ್ಲಿ ಇಟ್ಟು ಇದನ್ನು ಶೆಕೆನಲ್ಲಿ ಹಬೆನಲ್ಲೇ ಬೇಯಿಸ್ಕೋಬೇಕು. ಇದನ್ನು ಡೈರೆಕ್ಟು ಒಲೆ ಮೇಲೆ ಇಟ್ಟರೆ ಗಿಣ್ಣ ಆಗೋದಿಲ್ಲ. ಅದರಿಂದ ಹಬೆನಲ್ಲಿ ಬೇಯಿಸ್ಕೋಬೇಕು. ಕುಕ್ಕರ್ನಲ್ಲಿ ಒಂದು 2-4 ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೀನಿ. ಈ ರೀತಿ ಬಳೆ ಇರುತ್ತಲ್ಲ, ಕಬ್ಬಿಣದ ಬಳೆ, ಅದನ್ನು ಕೂಡ ಹಾಕ್ಕೊಂಡು ಅದ್ರ ಮೇಲೀಗ ನಾನು ಗಿಣ್ಣ ಇಡ್ತಾ ಇದ್ದೀನಿ ಗಿಣ್ಣ ಮಾಡಲಿಕ್ಕೆ. ಈಗ ನೋಡಿ, ಕುಕ್ಕರ್ ಮುಚ್ಚೋಣ. ಇದಕ್ಕೆ ವಿಷಲು ರಬ್ಬರ್ ಎರಡೂ ಹಾಕಲ್ಲ, ನಾನು ಹಂಗೆ ಮುಚ್ತಾ ಇದ್ದೀನಿ. ಇದು ಒಂದು 10 ರಿಂದ 20 ನಿಮಿಷನೇ ಬೇಯಬೇಕಿದು. ಆವಾಗಲೇ ಗಿಣ್ಣ ಪರ್ಫೆಕ್ಟಾಗಿ ಬೇಯೋದು. ಒಂದು 20 ನಿಮಿಷನಾದರೂ ನೀವು ಬೇಯಿಸ್ಕೋಬೇಕು ಇದನ್ನು. ಇದು 20 ನಿಮಿಷ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಾಗಲೇ ಗಿಣ್ಣ ಪರ್ಫೆಕ್ಟಾಗಿ ಬರೋದು. ಈಗ ನೋಡಿ, ಬೆಂದಿದೆ, 20 ನಿಮಿಷ ಆಗಿದೆ. ಒಂದು 20 ರಿಂದ 25 ನಿಮಿಷ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ನಾನು ಕುಕ್ಕರ್ ಮುಚ್ಚಳನ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಈ ರೀತಿ ಯಾವಾಗ ನೀರು ಬಿಟ್ಕೊಂಡಿರುತ್ತೋ ಆವಾಗಲೇ ನೀವು ಸ್ಪೂನಲ್ಲಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಆವಾಗ ಅದು ಗಿಣ್ಣ ರೆಡಿಯಾಗಿದೆ ಅಂತ ಅರ್ಥ. ಈ ರೀತಿ ನೀರು ಬಿಟ್ಕೊಂಡ್ರೆ ಅದು ಪರ್ಫೆಕ್ಟಾಗಿ ಆಗಿದೆ ಅಂತೇಳಿ ಅರ್ಥ. ಈಗ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇದಂತೂ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ನೀರು ಬಿಟ್ಕೊಂಡಿದ್ದಾಗ. ಈಗ ನೋಡಿ, ನಾನೊಂದು ಸ್ವಲ್ಪ ತೊಗೊಂಡು ನೋಡ್ತಾ ಇದ್ದೀನಿ. ಈ ರೀತಿ ಪರ್ಫೆಕ್ಟಾಗಿ ಬೆಂದಿದೆ. ಈಗ ತಿನ್ನೋದಕ್ಕೆ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದೇ ಥರ ಆರೋಗ್ಯಕರವಾದ ರೆಸಿಪಿಗಳಿಗೋಸ್ಕರ ಆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.